ಓಂ ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ಪಿತೃಶಾಂತಿ ಕವಚಂ. ಈ ಕವಚವನ್ನು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪಠಿಸುವಂತಹ ಭಕ್ತರಿಗೆ ಪಿತೃಗಳು ಸಂತೋಷಪಟ್ಟು ಆಶೀರ್ವಾದವನ್ನು ಮಾಡುತ್ತಾರೆ. ಈ ಪಿತೃಶಾಪಗಳು, ಅಡೆತಡೆಗಳು ಹಾಗೂ ಕುಲದಲ್ಲಿ ಇರುವಂತಹ ಅಶಾಂತಿ ಅನ್ನೋದು ನಿವಾರಣೆಯಾಗುತ್ತದೆ. ಹಾಗೆಯೇ ಮನೆಯಲ್ಲಿ ಸದಸ್ಯರ ಮಧ್ಯೆ ಒಗ್ಗಟ್ಟು, ಶಾಂತಿ, ಸಂತೋಷ ಮತ್ತು ಆರೋಗ್ಯ ಅನ್ನೋದು ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಇನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡುವುದಾದರೆ ಪಿತೃಗಳಿಗೆ ಸಮರ್ಪಣೆ ಮಾಡುವ ಮೂಲಕ ಆತ್ಮಶುದ್ಧಿ ಹಾಗೂ ಧಾರ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದಲ್ಲದೆ ಪಿತೃಗಳ ಅನುಗ್ರಹದಿಂದಲೇ ತತ್ಸಂತಾನ ಭಾಗ್ಯ ಮತ್ತು ವಂಶಾಭಿವೃದ್ಧಿ ಅನ್ನುವುದು ಸಾಧ್ಯವಾಗುತ್ತದೆ. ಈ ಕವಚವನ್ನು ಪಠಿಸಿದರೆ ಪಿತೃಗಳಿಗೆ ಶಾಂತಿ ದೊರಕಿದರೆ ಪಠಿಸುವವರಿಗೆ ಪರಮಶಾಂತಿ ಮತ್ತು ಪುಣ್ಯಪ್ರಾಪ್ತಿ ಅನ್ನುವುದು ದೊರೆಯುತ್ತದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಪರಮ ಪವಿತ್ರವಾದ ಹಾಗೂ ರಹಸ್ಯಮಯವಾದ ಈ ಕವಚವನ್ನು ಪಿತೃಪಕ್ಷ, ತರ್ಪಣ, ಶಾರ್ದ ಅಥವಾ ದೈನಂದಿನ ಪ್ರಾರ್ಥನೆಯ ಸಮಯದಲ್ಲಿ ಇದರ ಪಠಣ ಅತ್ಯಂತ ಫಲಪ್ರದವಾದದ್ದು. ಆದ್ದರಿಂದ ಸಾಧ್ಯವಾದ ಮಟ್ಟಿಗೆ ಈ ಕವಚವನ್ನು 4 ಜನಕ್ಕೆ ಹೇಳುವುದಾಗಲಿ, ಇಲ್ಲವೇ ಶ್ರದ್ಧೆಯನ್ನಿಟ್ಟು ಕೇಳುವುದಾಗಲಿ ಅಥವಾ ಪ್ರತಿನಿತ್ಯವೂ ಕೂಡ ಈ ಕವಚವನ್ನು ಪಠಿಸುವುದಾಗಲಿ ಮಾಡಿದ್ದೇ ಆದಲ್ಲಿ ನಮ್ಮಯ ಜನ್ಮಜಾತಕದಲ್ಲಿನ ಪಿತೃಶಾಪಗಳು ಅನ್ನುವು ನಿವಾರಣೆ ಹೊಂದಿ ನಮಗೆ ಅಪಾರವಾದಂತಹ ಪುಣ್ಯಪ್ರಾಪ್ತಿ ಅನ್ನೋದು ಉಂಟಾಗುತ್ತದೆ. ಈಗ ನಾವು ಪಿತೃಶಾಂತಿ ಕವಚವನ್ನು ಒಮ್ಮೆ ನೋಡೋಣ. ಓಂ ಪಿತೃವ್ಯಾಂ ನಮಃ. ಶ್ರೀಮದ್ ಬ್ರಹ್ಮ ವಿಷ್ಣು ಮಹೇಶ್ವರ ಸಂಜಾತ ಪಿತೃಗಣ ಸಮೂಹಾಯ ನಮಃ. ಓಂ ದೇವಪಿತೃಭ್ಯೋ ನಮಃ. ಸಪ್ತರ್ಷಿ ಮಾತೃಪಿತೃ ಪೂಜಿತಾಯ ನಾರಾಯಣಾಯ ನಮಃ. ಅಸ್ಯ ಶ್ರೀ ಪಿತೃಶಾಂತಿ ಕವಚಸ್ಯ ಬ್ರಹ್ಮ ಋಷಿಃ ಅನುಷ್ಟಪ ಛಂದಃ ಪಿತೃದೇವತಾ ಶಾಂತಿ ಪ್ರಾಪ್ತ್ಯರ್ಥಂ ಜಪೇ ವಿನಿಯೋಗಃ. ಧ್ಯಾನಂ ಶುಚಿ ಅಸಿತ ವದನಂ ದ್ವಾದಶಾಕ್ಷಃ ಪ್ರಕಾಶಂ ತಪನ ಮಣಿಭಗಂ ತತ್ವಸಂಸ್ಥಂ ಹರಿಂ ತತಂ ಪಿತೃಗಣ ಪರಿವೀತಂ ವೇದ ಹಸ್ತಂ ಸಮೀದಂ ಸ್ಮೃತಿ ಮನಸಿ ಯೋಗಿ ವೈ ಪಿತೃಶಾಂತಿ ಕಾಮಃ. ಕವಚಂ. ಓಂ ಪಿತೃಶ್ರೇಷ್ಠೋ ಮಮ ಶಿರಃ ಪಾತು ಸೂನುರೂಪೋ ಲಾಲಟಂ ಪಾತು ಅನುಗ್ರಹದಾತ ನೇತ್ರೇ ಪಾತು ಪಿತೃಸ್ಮೃತಿಕರೋ ನಾಸಿಕಾಂ ಪಾತು ಪಿತೃಸಿದ್ಧಿದಾತ ವದನಂ ಪಾತು ಅಗ್ನಿಸೂಚೀಧರಃ ಕರ್ಣೌ ಪಾತು ಅಶ್ರುನಾಶಕರಃ ಗ್ರೀವಾಂ ಪಾತು ಅದೃಶ್ಯಪಾತಕ ವಿಧ್ವಂಸಿ ಹೃದಯಂ ಪಾತು ಧರ್ಮಪಾಲಕಃ ನಾಭಿಂ ಪಾತು ವಿದ್ಯಾಧರಂ ಕಟಿಂ ಪಾತು ಅಪ್ರತಿಹತ ಸಂಸ್ಕೃತಿಃ ಪಾದೌ ಪಾತು ಇತಿ ಪಿತೃಶಾಂತಿ ಕವಚಂ ಸಂಪೂರ್ಣಂ. ಈ ಪಿತೃಶಾಂತಿ ಕವಚವು ಪಿತೃಗಳಿಗೆ ಸಮರ್ಪಿತವಾದ ಪವಿತ್ರವಾದಂತಹ ಸ್ತೋತ್ರ. ಇದನ್ನು ಪಠಿಸುವುದರಿಂದ ಪಿತೃಗಳು ಸಂತುಷ್ಟರಾಗಿ ಅವರ ಆಶೀರ್ವಾದದಿಂದ ಕುಟುಂಬದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸಂತೋಷ ಅನ್ನೋದು ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಯಾರೇ ಒಬ್ಬ ಭಕ್ತನು ಪಿತೃಗಳ ಮೇಲೆ ಅಪಾರವಾದ ನಂಬಿಕೆಯಿಟ್ಟು ಈ ಪಿತೃಶಾಂತಿ ಕವಚವನ್ನು
ಪಿತೃಪಕ್ಷದಲ್ಲಿ ಇಲ್ಲವೇ ಪ್ರತಿದಿನವೂ ಕೂಡ ಪಠಿಸುವುದರಿಂದ ಆತನ ಜನ್ಮಜಾತಕದಲ್ಲಿನ ಪಿತೃಶಾಪಗಳಿಂದ ಮುಕ್ತಿ ದೊರೆತು ಪಿತೃಗಳ ಆತ್ಮಗಳು ಅನ್ನುವು ಪರಮಶಾಂತಿಯನ್ನು ಹೊಂದುತ್ತದೆ. ಆದ್ದರಿಂದ ನಾವುಗಳು ಈ ಪಿತೃಪಕ್ಷದಲ್ಲಿ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪಿತೃಗಳ ಮೇಲೆ ನಂಬಿಕೆಯಿಂದ ಈ ಪಿತೃಶಾಂತಿ ಕವಚವನ್ನು ಹೇಳುವುದರಿಂದ ಸಕಲ ಪಿತೃದೋಷಗಳು ಅನ್ನುವು ತೊಲಗಿ ಹೋಗುತ್ತದೆ. ಜೊತೆಗೆ ಮನೆಗೆ ರಕ್ಷಣೆಯನ್ನು ನೀಡುತ್ತದೆ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.